ಅಯ್ಯೋ, ಇವನು ಯಾಕೆ ನನಗೆ ಫೋನ್ ಮಾಡ್ತಿದ್ದಾನೆ? ಸ್ಟೇಷನ್ಗೆ ಹೋಗಿದ್ದಾನೆ ಅಂತ ಖುಷಿಯಾಗಿದ್ರೆ ಅಲ್ಲಿಂದನೂ ಫೋನ್ ಮಾಡಿದ್ದಾನಲ್ಲ. ಯಾಕೆ ಸಂತೋಷ ಏನು ಮಾತಾಡ್ತಾನೆ ಇಲ್ಲ? ಅದು ಅದೇ ನಿಮ್ಮನ್ನು ಪೊಲೀಸ್ನವರು ಕರ್ಕೊಂಡು ಹೋಗಿದ್ದಾರೆ ಅಂತ ಮನೇಲೆಲ್ಲ ಮಾತಾಡ್ತಿದ್ರು. ನೀವು ಫೋನ್ ಮಾಡಿದ್ರಲ್ಲ, ಅದಕ್ಕೆ ಶಾಕ್ ಆಯಿತು. ನನಗೆ ಗೊತ್ತಿತ್ತು ನಿಮಗಿರೋ ಇನ್ಫ್ಲೂಯೆನ್ಸ್ಗೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿ ಹಾಗೆ ವಾಪಸ್ ಬಂದುಬಿಟ್ಟಿರ್ತೀರ ಅಂತ. ಎಲ್ಲಿದ್ದೀರಾ ಈಗ? ಸಂತೋಷ್, ನಾನು ಇನ್ನೂ ಸ್ಟೇಷನಲ್ಲೇ ಇದ್ದೀನಿ. ಸ್ಟೇಷನಲ್ಲೇ ಇದ್ದೀರಾ? ನಿಮ್ಮ ಫೋನ್ ಯೂಸ್ ಮಾಡೋಕ್ಬಿಟ್ರಾ? ಯಾಕೆ ಫೋನ್ ಇದು? ಅದನ್ನು ನಿಮಗೆ ಬೇಡವಾದ ವಿಷಯ. ಸದ್ಯಕ್ಕೆ ನಾನು ಹೇಳಿದ್ದನ್ನು ಕರೆಕ್ಟಾಗಿ ಕೇಳಿ. ನೋಡಿ, ಲಾಯರ್ನೆಲ್ಲ ಇಟ್ಕೊಂಡು ನಿಮ್ಮನ್ನು ಬಿಡಿಸ್ಕೊಂಡು ಬರೋದಕ್ಕೆಲ್ಲ ನನ್ನ ಕೈಲಾಗಲ್ಲ. ಯಾಕಂದರೆ ಆ ಶಕ್ತಿ ನನಗಿಲ್ಲ. ನೀವು ಕೊಟ್ಟಿದ್ದ ದುಡ್ಡೆಲ್ಲ ಆಲ್ರೆಡಿ ಖಾಲಿಯಾಗಿ ಹೋಯಿತು. ಖಾಲಿ ಜೇಬಿನ ಹೊಡೆಯ ನಾನು. ಸಂತೋಷ್, ನಿಮ್ಮ ಯೋಗ್ಯತೆ ನನಗಿಂತ ಚೆನ್ನಾಗಿ ಜಗತ್ತಿನಲ್ಲಿ ಯಾರಿಗೂ ಗೊತ್ತು ಹೇಳಿ. ನನಗೆ ನಿಮ್ಮಿಂದ ಬೇಕಾಗಿರೋದು ಧನದ ಸಹಾಯ ಅಲ್ಲ. ನೀವೀಗ ಮಾಡಬೇಕಾಗಿರೋದು ಮನಃ ಪರಿವರ್ತನೆ. ಮನೆಯವರಿಗೆಲ್ಲ ನನ್ನ ಮೇಲೆ ಕೋಪ ಇದೆ, ಸಹಜ. ಬೇಜಾರಿದೆ, ಅದು ಸಹಜ. ನಾನು ಕೆಟ್ಟವನು ಅನ್ನೋ ಅಭಿಪ್ರಾಯ ಈಗ ಅವ್ರ ಮನಸ್ಸಿನಲ್ಲಿ ಬೇರೂರಿದೆ. ಈಗ ಅದಕ್ಕೋಸ್ಕರ ನೀವು ಅವರ ಮನಸ್ಸನ್ನು ಪರಿವರ್ತನೆ ಮಾಡಬೇಕು. ನಾನು ನಿಜವಾಗ್ಲೂ ಎಷ್ಟು ಒಳ್ಳೆಯವನು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಈಗ ನೋಡಿ, ಮನೆಯವ್ರಿಗೆಲ್ಲ ನನ್ನ ಮೇಲಿರೋ ಬೇಜಾರು ಕಡಿಮೆ ಆಗಿ ಪ್ರೀತಿ ಹೆಚ್ಚಾದರೆ ಅವರಾಗೆ ಕಂಪ್ಲೇಂಟ್ನ ವಾಪಸ್ ತೊಗೋಬೋದಲ್ವಾ? ಅದಕ್ಕೆ ನೋಡಿ ಜಯಂತವ್ರೆ, ನೀವಿಷ್ಟು ಹೇಳಿದ ಮೇಲೆ ನಾನು ಖಂಡಿತ ಅವ್ರ ಎದುರುಗಡೆ ನಿಮ್ಮನ್ನು ಗುಣಗಾನ ಮಾಡ್ತೀನಿ. ನೀವೇನು ಯೋಚನೆ ಮಾಡಿಬಿಡಿ. ಇದನ್ನೇ ಬೇಡ ಅನ್ನೋದು ಸಂತೋಷ್. ಎಷ್ಟು ಹೇಳಿದ್ದೀನಿ ಅಷ್ಟು ಮಾಡಿ ಸಾಕು. ನೀವು ತುಂಬ ಓವರ್ ಮಾಡೋಕ್ಕೆ ಹೋದರೆ ನೀವು ನನ್ನ ಜೊತೆ ಶಾಮೀಲಾಗಿದ್ದೀರಾ ಅಂತ ಅವ್ರಿಗನ್ಸಿ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕ್ಬೋದಲ್ಲ. ಹಾಗೇನು ಮಾಡ್ತೀರಿ? ನನ್ನ ಜೊತೆ ಇಲ್ಲಿಗೆ ಬರ್ತೀರಾ? ಹಾಗೆಲ್ಲ 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 ಏನೂ ಆಗಲ್ಲ. ನಾನು ನೋಡಿಕೊಂಡು ನಾನು ಮ್ಯಾನೇಜ್ ಮಾಡ್ತೀನಿ. ನೀವು ತಲೆ ಕೆಡಿಸ್ಕೊಬಿಡಿ. ನೀವು ಮ್ಯಾನೇಜ್ ಮಾಡಲೇಬೇಕು. ನೀವು ಯಾವಾಗಲೂ ಹೇಳ್ತಿರ್ತಾರಲ್ಲ, ನಿಮ್ಮ ಋಣ ನನ್ನ ಮೇಲಿದೆ, ನಿಮ್ಮ ಋಣ ನನ್ನ ಮೇಲಿದೆ ಅಂತ. ಈಗ ಋಣ ತೀರಿಸೋ ಸಮಯ ಸಂತೋಷ. ನೀವೇನಾದರೂ ನನ್ನ ಪರವಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಹುಡುಗರಿಗೆ ವಿಷಯ ತಲುಪುತ್ತೆ. ಆಮೇಲೆ ಸುಮ್ಮನೆ ಅನ್ಯಾಯವಾಗಿ ನಿಮ್ಮ ಫೋಟೋಗೆ ಮನೆಯಲ್ಲಿ ಹಾರಾಗುತ್ತೆ. ಏನು ನೀವು ಯಾಕೆ ಅಷ್ಟೆಲ್ಲ ಟೆನ್ಷನ್ ತಗೋತೀರ? ಹೇಗಾದರೂ ಮಾಡಿ ನಿಮ್ಮ ಋಣ ತೀರಿಸೋ ಕೆಲಸನ ನಾನು ಖಂಡಿತ ಮಾಡ್ತೀನಿ. ಯೋಚನೆ ಮಾಡಿಬಿಡಿ. ವೆರಿ ಗುಡ್. ಈಗಲೇ ಹೋಗಿ ಜಾನ್ವಿರ ಮನಸ್ಸನ್ನು ಪರಿವರ್ತನೆ ಮಾಡೋದ್ರ ಕಡೆಗೆ ಸ್ವಲ್ಪ ಎಫರ್ಟ್ ಹಾಕಿ ಅವರು ವಾಪಸ್ಸು ನನ್ನ ಜೊತೆ ನಮ್ಮ ಮನೇಲಿರಬೇಕು. ಹಾಗೆ ಮಾಡಬೇಕು. ಆಯಿತು ಆಯಿತು ಆಯಿತು, ನಾನು ಖಂಡಿತ ಮಾಡ್ತೀನಿ. ನೀವು ಹುಷಾರಾಗಿರಿ. ಓಕೆ. ಬಡ್ಡಿ ಮಗ, ಇವನ ಹತ್ರ ದುಡ್ಡು ತೊಗೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಿದೆ. ಒಳ್ಳೆ ಇವನು ಗುಲಾಮ ಅನ್ನೋ ಥರ ನೋಡ್ತಿದ್ದಾನೆ. ಅಲ್ಲ, ಜಾನುನ ಸಮಾಧಾನ ಮಾಡೋದು ಅಷ್ಟು ಸುಲಭ ಅಂದ್ಕೊಂಡಿದ್ದಾನ? ತಾಳಿನ ಕಿತ್ತು ಬಿಸಾಕಿ ಬಂದಿರೋ ಹತ್ರ ನಿನ್ನ ಗಂಡ ಒಳ್ಳೆಯವನು, ಅವನ ಜೊತೆಗೆ ಹೋಗಿ ಬಾಳು ಅಂದರೆ ಅವಳು ಒಪ್ತಾಳೆ. ಅವಳು ಒಪ್ಪಿದ್ರು ಅಪ್ಪ ಅಮ್ಮ ಒಪ್ತಾರ? ಖಂಡಿತ ಒಪ್ಪಲ್ಲ. ಹಾಗಂತ ಇವನು ಮಾತು ಕೇಳದೆ ಹೋದರೆ ಮನೆಗೆ ಉಳಿಗಾಲ ಇಲ್ಲ. ಏನಾದರೂ ಒಂದು ಮಾಡಲೇಬೇಕು. ಅಲ್ಲ ಕಣ ಮಗನೇ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗದ್ ಬಿಟ್ಟು ಇದೇನು ಇಷ್ಟು ಬೇಗ ಎದ್ದು ಬಂದಿದ್ಯಾ? ನಾನು ಸೂರ್ಯೋದಯ ನೋಡಿದೆ. ಅದು ಎಷ್ಟು ವರ್ಷಗಳಾದವು. ಕತ್ಲೆ ಕೋಣೆಲೇ ಇದ್ದೆ ಅಲ್ವಾ? ದಿನಕ್ಕೆ 2 ಸಲ ನಾನು ಬೆಳಕು ನೋಡ್ತಾ ಇದ್ದಿದ್ದು. ಒಂದು ಅವನು ಬೆಳಿಗ್ಗೆ ತಿಂಡಿ ತಂದಾಗ, ಮತ್ತೆ ರಾತ್ರಿ ಊಟ ತಂದಾಗ ಸ್ವಲ್ಪ ಹೊತ್ತು ಲೈಟ್ ಹಾಕ್ತಾ ಇದ್ದ.
ಬಾಕಿ ಸಮಯದಲ್ಲೆಲ್ಲ ಬರೀ ಕತ್ಲಲ್ಲೇ ಇರ್ತಾ ಇದ್ದೆ. ಕಂದ, ಚಿಕ್ಕ ಹುಡುಗನಾಗಿದ್ದಾಗ ತುಂಬ ಬುದ್ಧಿವಂತನಾಗಿದ್ದೆ, ಚೆನ್ನಾಗಿ ಓದ್ತಾ ಇದ್ದೆ. ಅದನ್ನ ನೋಡಿ ನೀನು ದೊಡ್ಡ ಆಫೀಸರ್ ಆಗ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಜೀವನ ಹೀಗಾಗೋಗಿದೆಯಲ್ಲೋ. ಮತ್ತೆ ವೆಂಕಿ ಓದಿಲ್ದೇ ಇರ್ಬೋದು, ಆದರೆ ಓದಿರೋರ್ಗಿಂತ ಏನೂ ಕಮ್ಮಿ ಇಲ್ಲ. ಎಷ್ಟೋ ಜನ ಎಲ್ಲ ಸರಿ ಇರೋರು ತಮ್ಮ ಜೀವನನ ರೂಪಿಸ್ಕೊಳಕ್ಕಾಗದೆ ಕಷ್ಟಪಡ್ತಿರ್ತಾರೆ. ಆದರೆ ವೆಂಕಿ ಜೀವನ ಅನ್ನೋ ಯುದ್ಧನೇ ಗೆದ್ದವ್ರೆ. ಓದಿದ್ರೆ ಜ್ಞಾನ ಬರ್ಬೋದು, ಆದರೆ ಇವ್ರಿಗೆ ಸಾಮಾನ್ಯ ಜ್ಞಾನ ಜಾಸ್ತಿನೇ ಐತೆ. ತುಂಬ ಪ್ರೀತಿ ಮಾಡೋ ಅಪ್ಪ ಅಮ್ಮ, ಅಕ್ಕ ತಂಗಿರು, ಮತ್ತೆ ಎಲ್ರಿಗೂ ಒಳ್ಳೇದನ್ನೇ ಬಯಸೋ ಮುದ್ದು ಮನಸ್ಸು, ಇಷ್ಟೆಲ್ಲ ಇದ್ಮೇಲೆ ಇವ್ರಿಗೆ ಒಳ್ಳೇದಾಗದೆ ಇರ್ತದ? ಹೌದು, ಈಗ ವೆಂಕಿ ಓದಿಲ್ಲ ಅಂತ ನಿಮ್ಮ ಮಗ ಅಂತ ನೀವು ಒಪ್ಕೊಳಕ್ಕಿಲ್ವೇ? ಅಯ್ಯಯ್ಯೋ, ಹಾಗೆ ಹೇಳಕ್ಕಾಗತ್ತೇನಮ್ಮ? ಖಂಡಿತ ಇಲ್ಲ. ನನ್ನ ಮಗ ಹೇಗಿದ್ರು ನನ್ನ ಮಗನೇ. ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅನ್ನೋದು ಗೊತ್ತಿಲ್ಲದೆ ಪಾಪ ಅಣ್ಣ ಮತ್ತೆ ಲಕ್ಷ್ಮಿ ನನ್ನ ಮಗನ ತಮ್ಮ ಹೊಟ್ಟೆಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಆ ಋಣನ ನಾನು ಯಾವತ್ತೂ ತೀರಿಸೋದಕ್ಕಾಗೋದೇ ಇಲ್ಲ. ಅತ್ತೆ ತಗೊಳ್ಳಿ, ತಿಂಡಿ ಮಾಡ್ಕೊಂಡಿರಿ. ತಿಂಡಿ ತಂದಿದ್ದು ನಾನೇ ತಿನ್ನಿಸ್ತೀನಿ. ನಾನು ತಿನ್ನಿಸ್ತೀನಿ ಅಂತ ಹೇಳಿ ತಾನೇ? ನೋಡಿ ಅತ್ತೆ, ನೀವು ಬಂದಾಗಿಂದ ಇವರು ನನ್ನೇ ದೂರ ಮಾಡ್ತಾ ಇದ್ದಾರೆ. ಸರಿ ಸರಿ, ಈಗ ನೀವಿಬ್ರು ಜಗಳಾಡೋದು ನಿಲ್ಲಿಸಿ ಕೊಡಮ್ಮ, ನಾನೇ ತಿಂತೀನಿ. ಇಲ್ಲ ಇಲ್ಲ ಇಲ್ಲ, ನಾನೇ ತಿನ್ಸೋದು. ಮುಟ್ಟಿದ್ರೆ ಒದೆ ಬೀಳುತ್ತೆ. ಅತ್ತೆ ಬಾನಿ. ಓಹೋ, ಏನಿದು? ಕೂತ್ಕೋ. ಅಮ್ಮನಿಗೆ ಮಗ ಸೊಸೆ ಸೇವೆ ನಡೀತಾ ಇದೆ. ಹೂವಣ್ಣ, ನಾನೇ ತಿಂತೀನಿ ಕೊಡ್ರು ಅಂದ್ರು ಕೇಳ್ದೆ, ಇಬ್ರು ಜಗಳ ಮಾಡ್ಕೊಂಡು ತಿನ್ನಿಸ್ತಾ ಇದ್ದಾರೆ.